ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬೀಡ್ಸ್ ಹಾಕ್ಬಿಟ್ಟು ಸಿಂಪಲ್ ಆಗಿರೋ ಕ್ರೋಶದಲ್ಲಿ ಯಾವ ರೀತಿ ಕುಚ್ಚಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ. ಇವಾಗ ಒಂದೇ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ನಾನು ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಸೇಮೇ ಬರುತ್ತೆ. ಸ್ಟಾರ್ಟಿಂಗು 2 ಟೈಮ್ಸು ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ ಅಲ್ಲಿಂದ 5 ಸಿಂಗಲ್ ಚೈನ್ ಹಾಕಬೇಕು. 1 2 3 4 5 ಸಿಂಗಲ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅದು ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೀಡನ್ನು ಈಚೆ ತೆಗೆದ್ಬಿಟ್ಟು ನಾನಿಲ್ಲಿ 2 ಥರದ್ದು ಬಿಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಈ ರೀತಿ ರೌಂಡ್ ಬಿಡ್ಸು, ಹಾಗೆಯೇ ಒಂದು ಈ ರೀತಿ ದೊಡ್ಡ ಸೈಜ್ ಬಿಡ್ಸು, 2 ಥರದ್ದು ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ಗೆ ಈ ರೀತಿ ರೌಂಡ್ ಬಿಡ್ಸ್ನ ಫಸ್ಟ್ ಹಾಕ್ಕೊಂಡು ಈ ರೀತಿ ಲಾಕ್ ಹಾಕ್ಕೋಬೇಕು. ನೀಡಲ್ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೆ ನೀಡನ್ನು ಈಚೆ ತೆಗಿಬೇಕು. ಮತ್ತು ಈ ರೀತಿ ಬಿಡ್ಸ್ನ ನೀಡಲ್ಗೆ ಹಾಕ್ಕೊಂಡು ಈ ರೀತಿ ಈಚೆ ತಕ್ಕೋಬೇಕು. ನೆಕ್ಸ್ಟ್ ಮತ್ತೆ ಫಸ್ಟ್ ಹಾಕಿದ್ವಲ್ಲ ಅದೇ ರೌಂಡ್ ಬಿಡ್ಸ್ನ ಮತ್ತೆ ಇನ್ನೊಂದು ಹಾಕ್ಕೋಬೇಕು. ಟೋಟಲಾಗಿ 3 ಬೀಡ್ಸ್ ಆಯಿತು. ಈ 3 ಬೀಡ್ಸನ್ನು ಸೇರಿಸಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಬಿಟ್ಟು ಇಲ್ಲಿಂದ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಈ ರೀತಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ಚೈನ್ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಲಾಕ್. ಇಲ್ಲಿಗೆ ಕುಚ್ಚು ಬರುತ್ತೆ. ಮತ್ತು ಸೇಮ್ ಬೀಡ್ಸ್ ಹಾಕೋಬೇಕು. ಒಂದು ರೌಂಡ್ ಬೀಡ್ಸು ಮತ್ತು ನೀಡಲ್ಲಿ ಈಚೆ ತೆಗೆದು ದೊಡ್ಡ ಸೈಜ್ದು ಒಂದು ಬೀಡ್ಸು ಮತ್ತು ಸೇಮ್ ರೌಂಡ್ ಬೀಡ್ಸು. ಲಾಕ್ ಮಾಡ್ಕೊಂಡಿದ್ದೀವಿ. 3 ಬೀಡ್ಸನ್ನು ಸೇರಿಸಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಿ. ಮತ್ತು ಬಟ್ಟೆಗೆ ಒಂದು ಸಲ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತು 5 ಸಿಂಗಲ್ ಚೈನ್ 5 ಲಾಕ್. ಸೇಮ್ ಒಂದೇ ಸ್ಟೆಪ್ನಲ್ಲಿ ಸ್ಯಾರಿ ಫುಲ್ಲು ಹಾಕಿ ರೆಡಿ ಮಾಡ್ಕೊಬೋದು. ತುಂಬ ಬೇಗನೂ ಆಗುತ್ತೆ. ಈ ಬೀಡ್ಸ್ ಹಾಕೋದಕ್ಕೆ ಒಂದು ½ ಆನ್ ಅವರ್ ಒಳಗಡೆ ಬೀಡ್ಸ್ ಹಾಕ್ಕೊಬೋದು. ಮತ್ತು ಕುಚ್ಚು ಹಾಕೋದಕ್ಕೆ ಒಂದು ½ ಆನ್ ಅವರ್ ಸಾಕಾಗುತ್ತೆ. ಟೋಟಲು 1 ಅವರಲ್ಲಿ ಈ ಸ್ಯಾರಿಗೆ ಕುಚ್ಚು ಹಾಕಿ ರೆಡಿ ಮಾಡ್ಕೊಬೋದು. ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ ಇದೆ. ಕ್ರೋಶದಲ್ಲಿ ಬೇಸಿಕ್ ಹಾಕ್ತೀವಿ ಅನ್ನೋರಿಗೆ ಈ ಡಿಸೈನು ತುಂಬಾ ಈಸಿಯಾಗಿದೆ. ಇದೇ ರೀತಿ ಸ್ಯಾರಿ ಫುಲ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ಕುಚ್ಚು ಹಾಕ್ಕೋಬೇಕು. ನಾನು ಕುಚ್ಚು ಹಾಕ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಸ್ಯಾರಿ ಫುಲ್ಲು ಈ ರೀತಿ ಒಂದು 3 ಬೀಡ್ಸು ಮತ್ತು ಒಂದು ಚೈನ್ ಬರುತ್ತೆ. ಇಲ್ಲಿಗೆ ಕುಚ್ಚು ಬರುತ್ತೆ. ಈ ಗ್ಯಾಪ್ಗಳಿಗೆ ಕುಚ್ಚು 2 ಥರದ್ದು ಡಬಲ್ ಕಾಂಬಿನೇಷನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕಿಬಿಟ್ಟು ಯಾವ ರೀತಿ ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇವಾಗ ಸ್ಯಾರಿಗೆ
ಬೀಡ್ಸ್ ಹಾಕಿ ಮತ್ತು ಹಾಗೆ ಕುಚ್ಚು ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಈ ರೀತಿ ಬರುತ್ತೆ ಫೈನಲಾಗಿ. ನಾನು ಇಲ್ಲಿ 100 ರೌಂಡ್ ತೊಗೊಂಡು ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಸ್ವಲ್ಪ ದಪ್ಪನೇ ಬರಬೇಕು, ಯಾಕಂದರೆ ಇದು ಗ್ಯಾಪು ತುಂಬ ಚಿಕ್ಕದಾದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ಡಿಸೈನು ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.